ಹೀಗೆ ಸಡನ್ ಆಗಿ ಬಿತ್ತರಲ್ಲ, ಅವರು ಬೇರೆ ಯಾರೂ ಅಲ್ಲ, ಈಸ್ ಮಿಸ್ಟರ್ ವಿಂಗ್, ನಮ್ಮ ಬಾಸ್ ಆ್ಯಂಡ್ ವಿಂಗ್ ಅನ್ನೋ ಏಜೆನ್ಸಿ ಹೆಡ್ ಕೂಡ ಹೌದು. ಈಗ ಹೇಳ್ತಾ ಇರೋನು ಯಾರು ಅಂತ ನೋಡ್ತಿದ್ದೀರಾ? ಈ ಫ್ರೇಮಲ್ಲಿರೋನು ನಾನೇ. ನನ್ನ ಹೆಸರು ಫಿರೇನ್ ಮೆಕ್ಕನ್. ನಾನೊಬ್ಬ ಡಿಟೆಕ್ಟಿವ್ ಏಜೆಂಟ್. ಹೌದು, ಯು ಹರ್ಡ್ ಇಟ್ ರೈಟ್, ನಾನೊಬ್ಬ ಡಿಟೆಕ್ಟಿವ್ ಏಜೆಂಟ್. ಇಷ್ಟೆಲ್ಲ ಹೇಗಾಯಿತು ಆ್ಯಂಡ್ ನಮ್ಮ ಬಾಸ್ಗೆ ಯಾಕೆ ಈ ಥರ ಪರಿಸ್ಥಿತಿ ಬಂತು ಅಂತ ಹೇಳ್ತೀನಿ. ಚೂರು ಫ್ಲ್ಯಾಶ್ ಬ್ಯಾಕ್ ಹೋಗೋಣವಾ? ಇದು ಬಿಜಾಪುರ. ಈಗ ಇದರ ಹೆಸರು ವಿಜಯಪುರ, ಅಂದ್ರೆ ಸಿಟಿ ಆಫ್ ವಿಕ್ಟರಿ ಅಂತ. ಕೊರೋನಾಗೆ ಮೆಟ್ಟಿ ನಿಂತ ಗಂಡದೆಯ ಕನ್ನಡದ ಊರು, ಬಸವಣ್ಣನವರ ಅಂತ ಮಹಾನ್ ವ್ಯಕ್ತಿಗಳ ತವರಿನ ಬೀಡು. ಈ ಊರು ತುಂಬಾ ಕುಶಲ ಮತ್ತು ಸಂತೋಷದಿಂದ ಕೂಡಿತ್ತು. ಆದರೆ ಈ ಊರಿಗೆ ಆಗ ಗೊತ್ತಿರಲಿಲ್ಲ ಒಂದು ಅಗೋಚರ ಕಾದಿದೆ ಅಂತ. ಆ ದಿವಸ ಕರಾಳ ದಿವಸ. ಮೊನ್ನೆ ನಡೆದ ವಿಂಗ್ ಏಜೆನ್ಸಿ ಬಿಲ್ಡಿಂಗ್ ಮೇಲೆ ದಾಳಿಯ ಘಟನೆಗಳ ಬಗ್ಗೆ ಮಿಸ್ಟರ್ ವಿಂಗ್ ಮಾತನಾಡಿದ್ದಾರೆ. ಬನ್ನಿ ಅದೇನಂತ ಕೇಳೋಣ. ಈ ಡಿಸ್ಟೇಷನ್ ಇಂದ ಯಾರು ಅಂತ ಕಂಡು ಹಿಡಿತೀವಿ. ವಿ ಲೆಟ್ ಯು ನೋ ಸೂನ್. ನೋಡಿದ್ರಲ್ಲ ಮಿಸ್ಟರ್ ವಿಂಗ್ ಈ ಘಟನೆಗಳ ಬಗ್ಗೆ ಏನು ಹೇಳಿದ್ರು ಅಂತ. ಇದೇ ಇವತ್ತಿನ ನ್ಯೂಸ್. ಹೀಗೆ ನಿರಂತರ ನ್ಯೂಸ್ಗಾಗಿ ನೋಡಿ MB ಗ್ರಾಫಿಕ್ಸ್ ನ್ಯೂಸ್. ಹಲೋ ಅಮಾನಿ, ಹೇಳು. ಓಕೆ, ಬರ್ತೀನಿ. ಏನಾಯ್ತು ಮಿಸ್ಟರ್ ವಿಂಗ್? ಬಾರ್ಸಿ, ಡೂ ಯು ನೋ, ನಮಗೆ ಬೇಸಿಕ್ ಅಲೌನ್ಸ್ ಸಿಗ್ತಾ ಇದೆ. ಆ ಡೀಲರ್ ಡಾಕ್ಟರ್ ಕೀಟ ನಮಗೆ ಕೊಡೋಕೆ ಒಪ್ಕೊಂಡಿದ್ದಾನೆ. ಹಿ ರಿಯಲಿ ಕನ್ಸರ್ನ್ಸ್ ಅಬೌಟ್ ಸೊಸೈಟಿ. ದ್ಯಾಟ್ಸ್ ಗ್ರೇಟ್ ನ್ಯೂಸ್. ಈಗ ನಾವು ಹೋಗ್ಬೇಕನ್ಸುತ್ತೆ. ಯಪ್, ಬಟ್ ನಾಳೆ ಮೀಟಿಂಗ್ ಇದೆ. ಬಟ್ ನಾವಲ್ಲ, ನಾನು ಹೋಗ್ತೀನಿ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಡಾಕ್ಟರ್ ಕೀಟ ಎಲ್ಲಿ ಹೋದ್ನು? ಶ್, ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಶ್, ಹಲೋ ಮಿಸ್ಟರ್ ವಿಂಗ್, ನಾನು ನಿಮ್ ಬಗ್ಗೆ ತುಂಬಾನೇ ಕೇಳಿದ್ದೀನಿ. ಯು ಆರ್ ಎ ಪೀಸ್ ಲವರ್ ಅಂತ. ಹಲೋ ಡಾಕ್ಟರ್ ಕೀಟ, ನಾನು ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ. ನೀವು ಒಳ್ಳೆಯವರಿಗೆ ಹೆಲ್ಪ್ ಮಾಡ್ತೀರಂತ. ಅದು ಜನ ಹೇಳುವುದು. ನೀವೇನಂತೀರಾ ನನ್ ಬಗ್ಗೆ? ಬೀಯಿಂಗ್ ಹಾನೆಸ್ಟ್, ನಾನು ಯಾರನ್ನೂ ಬ್ಲೈಂಡ್ ಆಗಿ ನಂಬೋದಿಲ್ಲ. ಬೀಯಿಂಗ್ ಅ ಡಿಟೆಕ್ಟಿವ್ ಏಜೆಂಟ್ ಅಟ್ ಇಟ್ ಈಸ್ ಕ್ವೈಟ್ಲಿ ಇಂಪಾಸಿಬಲ್. ಐ ಆಮ್ ಸಾರಿ, ಇಟ್ ಈಸ್ ಅ ಪ್ರೊಫೆಷನ್. ನೋ, ಡೋಂಟ್ ಬಿ ಸಾರಿ, ಇಟ್ಸ್ ಗುಡ್ ಆಕ್ಚುಲಿ. ನೀವು ಹಂಗೆ ಇರುವುದು ಒಳ್ಳೇದು. ನಾನು ಈಗ ನಿಮ್ಗೆ ಹೆಲ್ಪ್ ಮಾಡುವುದು ಯಾರಿಗೂ ಗೊತ್ತಾಗಬಾರ್ದಾ? ಯಾಕೆ? ಬಿಕಾಸ್ ಬೇಸಿಕಾನ್ ಒಂದು ಸಾಧಾರಣ ಎಲಿಮೆಂಟ್ ಅಲ್ಲ. ಅದು ಈ ಪ್ಲಾನೆಟ್ ಗೆ ಬರುವ ಮುಂಚೆ ತುಂಬಾನೇ ವಾರ್ಸ್ ಆಗಿದೆ. ವಾಟ್ ಈಸ್ ಬೇಸಿಕಾನ್? ಆಕ್ಚುಲಿ ಐ ನೋ ಇಟ್ಸ್ ಅ ಡೇಂಜರಸ್ ಎಲಿಮೆಂಟ್, ಬಟ್ ಅದು ಪಕ್ಕ ಏನು? ಇದು ಜಸ್ಟ್ ಒಂದು ಎಲಿಮೆಂಟ್ ಅಲ್ಲ, ಇಟ್ಸ್ ಅ ಡಿಸಾಸ್ಟರ್ ಟು ಹ್ಯೂಮನ್ ಸೊಸೈಟಿ.
ಇದು ಬ್ಲ್ಯಾಕ್ ಹೋಲ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಹೆಲ್ಮೆಟ್. ನಾನು ಇದನ್ನ ಬ್ಲೈಂಡ್ ಏಜೆನ್ಸಿ ಓನರ್ ವೆಂಡರ್ ಬ್ಲೈಂಡ್ ಅವರಿಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಬ್ಲೈಂಡ್ ಏಜೆನ್ಸಿನ? Its abbreviation is Bureau Legacy Independent, which is handled by Mr. Vendor Blind. ಅವನು ಇದರ ಹಿಂದೆ ಬಿದ್ದಿದ್ದಾನೆ. ಮೊದಲು ನಾನು ಅನ್ಕೊಂಡಿದ್ದೆ ಅವನು ಒಳ್ಳೆಯವನು ಅಂತ, ಬಟ್ ಆಮೇಲೆ ಗೊತ್ತಾಯ್ತು ಅವನು ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡ್ಬೇಕಂತಿದ್ದಾನಂತ. ಬಟ್ ನಾನು ಅವನಿಗೆ ಬೇಸಿಕ್ ಆನ್ ಹೆಲ್ಮೆಟ್ ಕೊಡ್ತಾ ಇಲ್ಲ, ಯಾಕಂದ್ರೆ ಅವನು ಅದನ್ನು ಪಡ್ಕೊಳ್ಳೋಕೆ ಏನ್ ಬೇಕಾದ್ರೂ ಮಾಡಬಹುದು. ಡೋಂಟ್ ವರಿ, ನಾನು ಮತ್ತು ಮಿಸ್ಟರ್ ಬೆಂಟ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತೀವಿ. ಏನು ಪ್ರೊಟೆಕ್ಟ್? ಅವನನ್ನು ಸೋಲ್ಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. He is a dangerous man who has the smartest brain in the world. He can kill me. ನನಗೆ ಹೇಗೆ ಆಗುತ್ತೆ ಅಂತ ಅನ್ಸಿತ್ತು. Now I have totally screwed World Legacy. Don't worry, Wing. There will be always a solution. Solution? We created a great pollution. ನಿನಗೆ ಅನ್ಸುತ್ತಾ ಸೊಲ್ಯೂಷನ್ ಸಿಗುತ್ತೆ ಅಂತ? ಯಾಕೆ ಸಿಗಲ್ಲ? ಹುಡುಕಿದ್ರೆ ದೇವ್ರು ಕೂಡ ಸಿಗ್ತಾನಂತೆ. ಬೇಸಿಕಾನ್ ಯಾವ ಲೆಕ್ಕ? ಪೀಸ್ ಇಂದ ಯೋಚನೆ ಮಾಡು. ಮುಳ್ಳು ಹಾದಿಯಲ್ಲಿ ಕೂಡ ಹೂವಿನ ಹಾದಿ ಸಿಗುತ್ತೆ. ಓ ರಿಯಲಿ? ವೇಟ್ ಅ ಸೆಕೆಂಡ್. ಮುಳ್ಳು ಹಾದಿಯಲ್ಲಿ ಕೂಡ ಹೂವಿನ ಹಾದಿ ಸಿಗುತ್ತೆ. ಎಸ್, ಐ ಗಾಟ್ ಇಟ್. ವಾಟ್? ಕಾರ್ತಿಕ್ ರಾಯ್. ಹೂ ಇಸ್ ಕಾರ್ತಿಕ್ ರಾಯ್? ದ ಬೆಸ್ಟ್ ಅಂಡರ್ ಕವರ್ ಡಿಟೆಕ್ಟಿವ್ ಏಜೆಂಟ್. ಜಸ್ಟ್ ಒಬ್ಬನು ಅವನ ಖಾಲಿ ಬ್ಯಾಗ್ ತಗೊಳಕ್ಕೆ ಬಂದ. ಈ ಜಸ್ಟ್ ಕಿಲ್ಡ್ ಹಿಮ್ ವಿತ್ ಅ ಬ್ಲಡಿ ಡ್ಯಾಮ್ ಸ್ಕ್ರೂ.
ಕಾರ್ತಿಕ್, ಟೇಕ್ ಯುವರ್ ಸೀಟ್. ಇವರು ಮಿಸ್ಟರ್ ವಿಂಗ್ ಏಜೆನ್ಸಿಯ ಹೆಡ್. ಹಾಯ್ ಸರ್, ನಾನು ನಿಮ್ಮ ಬಗ್ಗೆ ತುಂಬಾನೇ ಕೇಳಿದ್ದೀನಿ. ನೈಸ್ ಟು ಮೀಟ್ ಯು. ಹೇಳಿ ಸರ್, ನಾನು ಏನ್ ಮಾಡ್ಬೇಕಂತ ಈಗ? ನಿನಗೆ ಬೇಸಿಕ್ ಆನ್ ಎಲಿಮೆಂಟ್ ಬಗ್ಗೆ ಗೊತ್ತಿರ್ಬೇಕಲ್ವಾ? ಹಾ, ಗೊತ್ತಿದೆ. ಅದೀಗ ನಮ್ಮ ಪ್ಲಾನೆಟ್ಗೆ ಬಂದಿದೆ ಅಂತಾನೂ ಸುದ್ದಿ ಇದೆ. ಬರೀ ಬರೋದಲ್ಲ, ನಾನು ಅದನ್ನು ತಗೊಳಕ್ಕೆ ಹೋದಾಗ somebody attacked on me and stolen that. ಸರ್, ಅದು ಯಾರೂ ಅಲ್ಲ. ದೇ ಆರ್ ಆಲ್ ಅಟೋಬಾಟ್ಸ್. ದೇ ಓನ್ಲಿ ಸ್ಪೆಸಿಫಿಕಲಿ ಟಾರ್ಗೆಟ್ ಆನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಅಟ್ಯಾಕ್ ಆನ್ ದೆಮ್. ದಟ್ಸ್ ಇಟ್. You are right. ಅದಕ್ಕೆ ಅವ್ರು ನಮಗೆ ಕಾಣಿಸಲ್ಲ. ಸೊ ಕಾರ್ತಿಕ್, ಹೌ ಕ್ಯಾನ್ ವಿ ಪ್ರೊಸೀಡ್ ಇಟ್? ಸರ್, ಇಟ್ಸ್ ಇಂಪಾಸಿಬಲ್ ಟು ಡೂ ಮೀ ಆಲ್ ದಿ ಅಲೋನ್. ಬಟ್ ಒಬ್ಬನಿದ್ದಾನೆ, ವೀರೇನ್ ಮೆಕ್ಕನ್. ಈಸ್ ದಿ ಬೆಸ್ಟ್ ಡಿಟೆಕ್ಟಿವ್ ಕವರ್ ಏಜೆಂಟ್ ಐ ಹ್ಯಾವ್ ಸೀನ್ ಟಿಲ್ ಟುಡೇ. ಅವ್ರು ಮಾಡಿರೋ ಎಷ್ಟೋ ಟಾಸ್ಕ್ಗೆ ರೆಕಾರ್ಡ್ಸೇ ಇಲ್ಲ. ಬಟ್ ಆಲ್ ದಿ ಥಿಂಗ್ಸ್ ಆರ್ ಆಸ್ ಕ್ಲಿಯರ್ ಆಸ್ ಕ್ರಿಸ್ಟಲ್. No, he is not perfect for this task. But Wing, Karthik has referred him. I think he is perfect. Who is the chief of this agency? Me or Karthik? Of course you, Mr. Wing. ಮತ್ತೆ ಓವರ್. ಐ ಆಮ್ ಸಾರಿ ಸರ್, ನನಗೆ ಅವರಿಗೆ ಅವನ ಬಗ್ಗೆ ಗೊತ್ತಿದೆ ಅಂತ ಗೊತ್ತಿರಲಿಲ್ಲ. Don't worry. I will manage. ಅವನ್ ಮೂಡ್ ಇವತ್ತು ಸರಿಯಾಗಿಲ್ಲ ಅನ್ಸುತ್ತೆ. But I will take care of him. ಓಕೆ. ಅವಳು ಸತ್ತು ಬಿಟ್ಲು. ಬಿಹೇವ್ ವೀರೇನ್. ಸತ್ತಿಲ್ಲ ಕೊಂದವಳ. ನಂಗ್ ಗೊತ್ತು ನಿನ್ಗೆ ಅವನ್ ಕಂಡ್ರೆ ಯಾಕೆ ಬರಲ್ಲ ಅಂತ. ಆದ್ರೆ ಒಂದ್ಸತಿ ಸೊಸೈಟಿಗಾಗಿ ಯೋಚನೆ ಮಾಡಿ ನೋಡು. ಐ ಥಿಂಕ್ ಹಿ ಈಸ್ ಪರ್ಫೆಕ್ಟ್. ಡು ಯು ನೋ ಬಾರ್ಸೋ, ನನ್ನ ಮಗಳು ನನ್ನ ರಾಯಲ್ ಡಿಟೆಕ್ಟಿವ್ ಅಂತಿದ್ಲು. ನಾನು ಅವಳನ್ನು ಉಳಿಸೋಕೆ ಆಗ್ಲಿಲ್ಲ. ಡು ಯು ನೋ ವೈ? ನಾನು ನನ್ನ ಪರ್ಸನಲ್ ಬಿಟ್ಟು ಸೊಸೈಟಿಗಾಗಿ ಯೋಚನೆ ಮಾಡಿದೆ. ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟೆ. ಡು ಯು ನೋ ವೈ? ನಾನು ನನ್ನ ಪರ್ಸನಲ್ ಬಿಟ್ಟು ಸೊಸೈಟಿಗಾಗಿ ಯೋಚನೆ ಮಾಡಿದೆ. ಬಟ್ ನನಗೆ ಸಿಕ್ಕಿದ್ದೇನು ಬಾಸ್ಟರ್ಡ್ ಅನ್ನೋ ಪದ. ಬಟ್ ಅವನು ಕರೆ ಹೇಳ್ದ, ನಾನು ಯಾರನ್ನೂ ಉಳಿಸೋಕೆ ಆಗಲ್ಲ ಅಂತ. ಈಗ ನೋಡು, ಬೇಸಿಗೆ ಕೂಡ ಕೈ ಚೀಲಿ ಕೂತಿದ್ದೀನಿ. ನಾನೇನ್ ಸೊಸೈಟಿ ಉಳಿಸ್ಕೋತೀನೋ. ಡೋಂಟ್ ವರಿ ವಿಂಗ್, ಎಲ್ಲ ಸರಿಯಾಗುತ್ತೆ. ಐ ಥಿಂಕ್ ಈಗ ವೀರೇನ್ ಬರುವ ಟೈಮ್ ಆಯ್ತು. ಅವನು ಬರ್ತಾನ? ಸರಿಯಾಗಿ ಕರೆದ್ರೆ ಬಂದೇ ಬರ್ತಾನೆ. ಬಿ ಪಾಸಿಟಿವ್. ನಾವು ಕರೆಯೋದಕ್ಕೆ ಹೋಗೋದ್ ಬೇಡ, ಕಾರ್ತಿಕ್ ಈಗ ಕಳ್ಸೋಣ, ಬಂದೇ ಬರ್ತಾನೆ. ಕಾರ್ತಿಕ್, ಐ ಆಮ್ ಸಾರಿ ಮ್ಯಾನ್, ನಾನು ತುಂಬಾ ಓವರ್ ರಿಯಾಕ್ಟ್ ಮಾಡಿದೆ. ಇಟ್ಸ್ ಓಕೆ ಸರ್, ನಿಮ್ಮ ಹತ್ರ ನಂಗೆ ಬಯೋಗೆ ರೈಟ್ಸ್ ಇದೆ. ಸೊ ಕಾರ್ತಿಕ್, ಹೌ ಆರ್ ವಿ ಗೋನಾ ಮೇಕ್ ಸಿಂಪಲ್ ಸರ್, ನಮ್ಮ ಏಜೆನ್ಸಿ ಪ್ರಕಾರ ಈಸ್ ಇನ್ ದಿ ವಿಂಡೋಸ್ ಆನ್ ಅ ಮಿಷನ್. ಸೊ ಐ ವಿಲ್ ಗೋ ದೇರ್ ಅಂಡ್ ಮೇಕ್ ಶೂರ್ ದಟ್ ಹಿ ವಿಲ್ ಕಮ್ ಹಿಯರ್.